ಮೊದಲು ನಡೆಯುವ ಬೇಗ ಬಾರೋ ಮಾರುತಿ. ಇರಪ್ಪ ಒಂದು ನಿಮಿಷ ಇಲ್ಲಿ. ಭೂತ ಅಂತೆ ಭೂತ, ಇವ್ರು ತಲೆ ಕೆಟ್ಟಿರ್ಬೇಕು. ಆ ಬಾಸ್ಗಿಂತ ದೊಡ್ಡ ಭೂತ ಬೇಕಾ? ಆ ಭೂತದ ಹತ್ರ ಅವಮಾನ ಮಾಡಿಸ್ಕೊಂಬಂದ್ರೆ ಇಲ್ಲಿ ಈರಾಗಲೇ ಬೇರೆ ಯಾರಿಗೂ ಹೆದರ್ಕೊಂಡು ಬದುಕದೇ ಆಗೋಯ್ತು. ನರಹರಿ, ಇದಕ್ಕೆ ಯಾಕೋ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಅದೇನಾಗಿದೆ ಅಂತ ನೋಡೋಣ ನಡ್ರಿ, ಬನ್ನಿಮ್ಮ. ಜಿಲೇಬಿ, ಏ ಜಿಲೇಬಿ, 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 ಜಿಲೇಬಿ. ಏನಮ್ಮ ಅವ್ರೆ ಕೂಗಿದ್ದು? ನೋಡಿಲಿ. ಅಯ್ಯೋ ಚಿಕ್ಕಮ್ಮರೇನೋ ಭೂತ ಅನ್ಕೊಂಡ್ಬಿಟ್ಟಿದ್ದೆ. ನನ್ನ ಜೀವ ಹಾರೇ ಹೋಯ್ತು ಅನ್ಕೊಂಡೆ. ಇಲ್ಲಿ ನಿನ್ ಜೀವ ಹಾರೋಗ್ತಾ ಇದೆ, ಅಲ್ಲಿ ಕಳ್ಳರು ಬಂದು ಎಲ್ಲ ದೋಚ್ಕೊಂಡು ಹೋಗ್ತಾ ಇದ್ದಾರೆ. ಮನೆ ಬಾಗ್ಲಾಕೆ ತೆಗ್ದಿದೀಯಾ? ಅಯ್ಯೋ ನಾನು ಬಾಗ್ಲ ಕಿಲ್ವಲ್ಲ, ನಾನು ಭದ್ರವಾಗಿ ಹಾಕೊಂಡು ಹೋಗಿದ್ದೆ. ಮತ್ತೆ ಭೂತ ಬಂದು ಬಾಗಿಲು ತೆಗಿತೇನೆ. ನಾನಲ್ವಲ್ಲ ತೆಗ್ದಿದ್ದು. ಹಾಗಾದ್ರೆ ಯಾರು ತೆಗೆದ್ರು? ಅತ್ತೆ, ಇದೇನಿದು ಭೂತದ ಅವತಾರ? ಒಂದು ಕ್ಷಣ ನಿನ್ನ ಮುಖ ನೋಡಿ ನಾನೇ ಬೆಚ್ಚಿಬಿದ್ದೆ. ಅಮ್ಮ, ಫೇಸ್ ಪ್ಯಾಕ್ ಹಚ್ಕೊಂಡಿದ್ದೀರಾ? ಅದು ಇಷ್ಟೊತ್ತಲ್ಲಿ? ಇದು ನನ್ನ ಫೇಸ್ ಪ್ಯಾಕೆ. ಈ ತಪ್ಪಲೆ ಅಂತ ಮುಖಕ್ಕೆ ಎಲ್ಲ ಬಂಡ್ಕೊಂಡು ಖಾಲಿ ಮಾಡ್ಬಿಟ್ರಾ? ಸಾಕು ಸುಮ್ಮನೆ. ಮನೆ ಲೂಟಿ ಮಾಡಕ್ ಬಂದ ಕಳ್ಳರು ನಿನ್ ಕಣ್ಣಿಗೆ ಕಾಣಲಿಲ್ಲ, ನನ್ನ ಫೇಸ್ ಪ್ಯಾಕ್ ಮಾತ್ರ ನಿನ್ ಕಣ್ಣಿಗೆ ಕಾಣಿಸ್ತಲ್ಲ. ಕಳ್ಳನ ಏನ್ ತಗೊಂಡಿದ್ರು? ತಗೊಂಡು ಹೋಗಕ್ಕೆ ನಾನ್ ಬಿಟ್ಬಿಡ್ತೀನ? ಯಾವನ ಅವನು ಕಳ್ಳ ಬದ್ಮಾಶ್ ಅಂತ ಒಂದೇ ಒಂದು ಡೈಲಾಗ್ ಹೊಡೆದೆ ನೋಡು. ಕಳ್ಳರು ಕದ್ದಿರೋ ಪೂರಿ ಸಹಿತ ಅಲ್ಲೇ ಬಿಟ್ಟು ಬೈಕ್ ಎತ್ಕೊಂಡು ಓಡೋಗ್ಬಿಟ್ರು. ಅಯ್ಯೋ ಅತ್ತೆ, ಅವರು ಕಳ್ಳರಲ್ಲ, ಬ್ರೋಕರ್ ಮತ್ತು ಅವನ ಅಸಿಸ್ಟೆಂಟು. ನೀನು ಅವ್ರನ್ನ ಕಳ್ಳರು ಅಂತ ಅನ್ಕೊಂಡು ಹೆದರ್ಕೊಂಡು ಅವ್ರ ಮೇಲೆ ಕೂಗಾಡಿದ್ಯಾ. ಅವ್ರು ನಿನ್ ಗಡ್ಸ ಧ್ವನಿ ಕೇಳಿ ಭೂತ ಅಂತ ಹೆದರ್ಕೊಂಡು ಕೈಲಿದ್ದ ಪೂರಿನ ಬಿಸಾಕಿ ಓಡೋಗಿದ್ದಾರೆ. ಅಯ್ಯೋ, ಏನತ್ತೆ ನೀವು ಈಗ ನಾನು ತಲೆ ಕೆಡ್ಸ್ಕೊಂಡು ಮನೆಯೊಳಗೆ ಬರ್ತಾ ಇದ್ದೀವಿ, ಇಲ್ಲಿ ನೋಡಿದ್ರೆ ನಿನ್ ಕೋಳು. ಯಾಕಪ್ಪ ನರಹರಿ ಎಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಹೋಗಿದ್ ಕೆಲ್ಸ ಏನಾಯ್ತು? ಅತ್ತೇ, ಸರಿ ಬಿಡಪ್ಪ, ನೀ ಏನು ಹೇಳೋದು ಬೇಡ. ಅದಕ್ಕೆ ನೀವಾದ್ರೂ ಹೇಳಿ ಏನಾಯ್ತು? ಆ ಸಂಬಂಧ ಆಗಲಿಲ್ಲ. ಯಾಕೆ ಏನಾಯ್ತು? ಆಗಿಲ್ಲ ಅಂದ್ರೆ ಆಗಿಲ್ಲ ಅಷ್ಟೇ. ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ಅರೆ, ನಮ್ಮ ಮ್ಯಾಜಿಕ್ ಅಂಜಲಿ ಎಲ್ಲಿ ಹೋದ್ಲು? ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ಅವಳಿದ್ರೆ ಈ ಮನೆಗೆ ಯಾವ ಕಳ್ಳನು ಬರಕ್ ಸಾಧ್ಯನೇ ಇಲ್ಲ. ಆ ಪಿಜ್ಜಾಜಿ ಬೇರೆ ಯಾವಾಗ್ಲೂ ಕಳ್ಳರು ಕಳ್ಳರು ಅಂತ ಕೂಕೋತಾ ಇರ್ತಾರೆ. ಅವರೇ ದೊಡ್ಡ ಕಳ್ಳಿ, ಇನ್ನು ಅವ್ರನ್ನ ಮೀಸೋ ಕಳ್ಳ ಎಲ್ಲಿಂದ ಬರ್ತಾರೆ? ಈ ರಾತ್ರಿ ಹೊತ್ತಲ್ಲಿ ಎಲ್ಲಿ ಹೋದ್ಲು ಇವಳು? ಎಲ್ಲಿ ಹುಡುಕದು ಇವಳನ್ನ? ಅಂಜಲಿ, ಅಂಜಲಿ, ಅಂಜಲಿ ವಾಯ್ಸ್ ಅಲ್ವಾ? ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಎಲ್ಲಿ ಹೋದ್ಲು ಅವಳು? ಅಂಜಲಿ,
ಪ್ಲೀಸ್ ಕಾಪಾಡಪ್ಪ ಗಣೇಶ ಪ್ಲೀಸ್ ಕಾಪಾಡಪ್ಪ ಗಣೇಶ 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 ಪ್ಲೀಸ್ ಕಾಪಾಡಪ್ಪ ಅಯ್ಯಯ್ಯೋ ಭೂತ ಬಂದೇ ಬಿಟ್ಟಾಳಪ್ಪ ಗಣೇಶ ಪ್ಲೀಸ್ ಕಾಪಾಡಪ್ಪ ಏ ಅಂಜಲಿ ಯಾವ ಭೂತನೂ ಏನಿಲ್ಲ ಬಾ ಇಲ್ಲಪ್ಪ ನಾನಂತೂ ಬರಲ್ಲ ಆ ಬಿಡ್ಲಿ ಭೂತ ಹಿಡ್ಕೊಂಡು ನಾನು ತಿಂದಾಕ್ಬಿಡುತ್ತೆ ಕಾಪಾಡಪ್ಪ ಪ್ಲೀಸ್ ಕಾಪಾಡಪ್ಪ ಗಣೇಶ ಪ್ಲೀಸ್ ಕಾಪಾಡಪ್ಪ ಅಂಜಲಿ ಇಲ್ಲಿ ಯಾವ ಭೂತನೂ ಇಲ್ಲ ದೆವ್ವನೂ ಇಲ್ಲ ನಾನ್ ಲಡ್ಡು ಮುಂದಿರೋದು ಎಲ್ಲಿದೆ ಭೂತ ಮನೆ ಮುಂದೆ ಬಿಳಿ ಮುಖದ ಭೂತ ಅಂತ ಬಾಯ್ ತಕೊಂಡು ನಿಂತಿತ್ತು ಬಿಳಿ ಭೂತನ ಅದೆಲ್ಲಿಂದ ಬರಕ್ಸದ್ಯಾ ನಿಜವಾಗ್ಲೂ ಬಂದಿತ್ತು ನಂಗೆ ಎಷ್ಟು ಹೆದರಿಕೆ ಆಯ್ತು ಗೊತ್ತಾ ಅದ್ಯಾ ಭೂತನೂ ಅಲ್ಲ ದೆವ್ವನೂ ಅಲ್ಲ ಅದು ಪಿಸಾಚಿ ಪಿಸಾಚಿನ ಕುಂಬಳಕಾಯಿ ತರ ಕೆಟ್ಟೋಗಿದ್ಯಾ ಇಲ್ಲ ಮನೇಲಿ ಯಾರು ಇರ್ಲಿಲ್ವಲ್ಲ ಅಮ್ಮನ್ ಫೇಸ್ ಕ್ರೀಮ್ ಕದ್ದು ಮಕ್ಕಕ್ಕೆಲ್ಲ ಬಲ್ಕೊಂಡ್ಬಿಟ್ಟಿದ್ದಾರೆ ನೀನ್ ಅದನ್ನ ನೋಡಿ ಬಿಳಿ ದೆವ್ವ ಅನ್ಕೊಂಡಿದ್ಯಾ ಅವರು ತುಂಬಾ ಕೆಟ್ಟಜ್ಜಿ ಗೊತ್ತಾ ತುಂಬಾ ಹೆದರ್ಕೊಂಡ್ಬಿಟ್ಯಾ ಹ್ಞೂ ಮತ್ತೆ ನಾನ್ ಪುಟ್ಟ ಹುಡ್ಗೆ ಅಲ್ವಾ ತುಂಬಾ ಹೆದರಿಕೆ ಆಗೋಯ್ತು ನಂಗೂ ಭೂತ ಭೂತ ಅಂತ ಹೆದರ್ಸಕ್ ಬರುತ್ತೆ ನಾನು ಆ ಪಿಸ್ಸಜ್ಜಿಗೆ ಹೆಂಗ್ ಹೆದರ್ಸ್ತೀನಿ ನೋಡು ಹೆದರಿಕೆ ಆಯ್ತಾ ಸರಿ ಬಾ ಮನೆಗೆ ಹೋಗೋಣ ನಿಂತ್ಕೋ ನೀವೊಂದು ವಿಷಯ ಹೇಳೋದೇ ಹೊರಗಡೆ ನೀವೊಂದು ದೊಡ್ಡ ಥ್ಯಾಂಕ್ಸ್ ಅಕ್ಕ ನೀನ್ ಹೇಳಿದ್ಯಲ್ಲ ಎಲ್ಲಾರ ಹೊಟ್ಟೆಯಲ್ಲೂ ಸೀಕ್ರೆಟ್ ಮ್ಯಾಜಿಕ್ ಮಾಡಿದೀನಿ ಅದು ಬಾಸ್ ಮನೆಯಲ್ಲಿ ಈಚೆ ಬರುತ್ತೆ ಅಂತ ಅದ್ ನಂಗೆ ಏನು ಅಂತ ಗೊತ್ತಾಯ್ತು ಹೌದಾ ಹೂಂದಲ್ಲಿ ನಿನ್ ಮ್ಯಾಜಿಕ್ ಸ್ವೈ ಅಂತ ಈಚೆ ಬಂತು ಸಾಕ್ಷಾತ್ ಮದುವೆನೂ ಡಾವಾಲಾಗೋಯ್ತು ಸೂಪರ್ ಸೂಪರ್ ಥ್ಯಾಂಕ್ ಯು ಅಯ್ಯೋ ಹತ್ತೇಳು ಸ್ವಾಮಿ ಎಲ್ಲ ನಿಜನೇ ಹೇಳ್ಬಿಟ್ರಾ ಹೌದತ್ತೆ ಹಾಳಾದ ನಮ್ಮ ಬುದ್ಧಿಗೆ ಅದೇನು ಮಂಕ ಕವದಿತ್ತೋ ಏನೋ ಎಲ್ಲರೂ ಬಡ ಅಂತ ನಿಜ ಹೇಳ್ಬಿಟ್ರಿ ಅಯ್ಯೋ ನಿಮ್ಮದು ಬಿಡಿ ನೀವು ಅಲ್ಲಿ ಹೋಗಿ ಕಹಿ ಸತ್ಯನ ಹೇಳಿದ್ರಿ ನಾನು ಮನೇಲೇ ಇರೋಳು ನನ್ನ ನಾಲ್ಗೆ ಚುಟು ಚುಟು ಅಂತ ಕಡಿತಾ ಇತ್ತು ಎಲ್ಲ ಸಿಹಿ ಸತ್ಯನ ಹೇಳ್ಬಿಟ್ಟೆ ಯಾವ ಭೂತ ನನ್ನ ಮೈ ಮೇಲೆ ಬಂದಿತ್ತೋ ಏನೋ ಅದಕ್ಕೆ ನಾನು ಅಷ್ಟೇ ನಿಮ್ಮ ಥರ ಏನೇನೋ ಮಾತಾಡ್ತಾ ಇದ್ದೀನಿ ಇವತ್ತು ಯಾಕೆ ಪಟಾಕಿ ಹೊಡಿತಿದ್ದಾರೆ ನನಗೇನೋ ಗೊತ್ತು ಯಾಕಿರ್ಬೋದು ಅಯ್ಯೋ ರೀ ಇವತ್ತು ದೀಪಾವಳಿ ಹಬ್ಬ ಅಲ್ವಾ ಹೌದಲ್ವಾ ಈ ಮುಖಕ್ಕೆ ಬಳದ ಬಣ್ಣ ತೆಕ್ಕೊಳ್ಳೋದ್ರಲ್ಲಿ ಇವತ್ತು ದೀಪಾವಳಿ ಅನ್ನೋದೇ ಮರ್ತೋಯ್ತಲ್ಲ ಹೌದು ಅದೆಲ್ಲ ಮುಗಿದ್ಮೇಲೆ ನಾವು ಸಾಕ್ಷಿನ ಕರ್ಕೊಂಡು ಹೆಣ್ಣು ತೋರ್ಸಕ್ಕೆ ಹೋದ್ವಿ ಹಬ್ಬ ಅನ್ನೋದೇ ಮರ್ತು ಹೋದ್ವಿ ಸದ್ಯ ಈಗಲಾದ್ರೂ ನೆನಪಿಗೆ ಬಂತಲ್ವಾ ಅತ್ತೆ ಈಗಲೇ ದೀಪಾವಳಿ ಆಚರಿಸ್ಬೇಡಣ್ವಾ ಯಾವ ದೀಪಾವಳಿನೂ ಬೇಡ ಯಾವ ಹಬ್ಬನೂ ಆಚರಿಸೋದಕ್ಕೆ ನನಗೆ ಮೂಡಿಲ್ಲ ಯಾವ ಖುಷಿಗೆ ಆಚರಿಸ್ಬೇಕು ದೀಪ ಈ ಲೋಕದ ಕತ್ಲೆನ್ ಮಾತ್ರ ಅಲ್ಲ ಕಣೋ ಮನಸ್ಸಿನ ಕತ್ಲೆನೂ ದೂರ ಮಾಡುತ್ತೆ
ಒಂದು ಶಾಶ್ವತವಾದ ಬೆಳಕು ಬರೋ ತನಕ ಈ ದೀಪ ನಮ್ಮನ್ನು ಕತ್ಲೆಯಲ್ಲಿ ಮುಳುಗದೇ ಇರೋ ಹಾಗೆ ಕಾಯ್ತಾನೇ ಇರುತ್ತೆ. ಹೌದಣ್ಣ, ಸಾಕ್ಷಿಗೆ ಯಾವ ಮಹಾ ವಯಸ್ಸಾಗಿದೆ. ಈ ಸಂಬಂಧ ಅಲ್ಲಿದ್ರೆ ಇನ್ನೊಂದು ಸಂಬಂಧ ಹುಡುಕಿದ್ರೆ ಆಯ್ತು. ಆದ್ರೆ ನನ್ನ ಕೆಲ್ಸದ ಗತಿ ಏನೋ? ಕೆಲಸ ಹೋಗುತ್ತಂತ ಯೋಚನೆ ಮಾಡ್ತಾ ಕುಂತ್ರೆ ಕೆಲಸ ಉಳಿಯತ್ತಾ? ಹೌದು, ಕೆಲಸ ಹೋಗಲೇಬೇಕು ಅಂದರೆ ದೀಪಾವಳಿ ಆಚರಿಸ್ಲಿಲ್ಲ ಅಂದರೂ ಹೋಗುತ್ತೆ. ಆದರೆ ನಾವು ಹಬ್ಬ ಮಾಡೋದ್ರಿಂದ ನಮ್ಮ ಬದುಕು ಕತ್ಲಾಗತ್ತೆ ಅನ್ನೋ ನಿಮ್ಮ ಭಯನಾದರೂ ಹೋಗ್ಬೋದು. ನರರಿ ಹ್ಞೂ ಅನ್ನ. ನೋಡು, ಜಿಲೇಬಿಗೆ ಹೇಳಿ ಪಾಯಸ, ಹೋಳಿಗೆ, ಕಜ್ಜಾಯ ಮಾಡಿಸಿ ಗ್ರ್ಯಾಂಡಾಗಿ ದೀಪಾವಳಿ ಸೆಲೆಬ್ರೇಷನ್ ಮಾಡೋಣ. ಅತ್ತೆ, ತಿನ್ನೋದು ಬಿಟ್ಟು ನಿಂಗೆ ಬೇರೆ ಯೋಚನೆ ಬರೋದಿಲ್ವಾ? ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿರ್ಬೇಕಾದ್ರೆ ಬೇಡ ಅಂತ ಹೇಳಿ ನಾನೇ ಕೆಟ್ಟವನಾಗ್ಲಿ? ಆಯ್ತು, ದೀಪಾವಳಿ ಸೆಲೆಬ್ರೇಟ್ ಮಾಡೋಣ. ಸರಿ, ಹಾಗಾದ್ರೆ ಬನ್ನಿ, ಎಲ್ಲರೂ ಬೇಗ ರೆಡಿಯಾಗಿ ಪೂಜೆ ಮಾಡಿ ದೀಪ ಹಚ್ಬಿಡೋಣ. ನಡ್ರಿ ನಡ್ರಿ ನಡ್ರಿ. ಏನ್ ಚೆನ್ನಾಗಿ ಮಾಡಿದಾರೋ ಏನೋ. ಇಷ್ಟ ಆಗ್ಲಿಲ್ವಾ? ಇಷ್ಟನೇ, ಅದ್ರ ಪಟಾಕಿ ಇದ್ದಿದ್ರೆ ಇನ್ನೂ ಇಷ್ಟ ಆಗ್ತಿತ್ತು. ನಂಗೂ ಪಟಾಕಿ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಈ ಕತ್ಲಲ್ಲಿ ಪಟಾಕಿ ಎಲ್ಲಿ ತರೋದು? ನನಗೂ ಅದಕ್ಕೆ ಬೇಜಾರು. ಅತ್ತೆ ನಾ ಬಾಸ್ ಮನೆ ಕರ್ಕೊಂಡು ಹೋಗೋ ಅರ್ಜೆಂಟಲ್ಲಿ ಎಲ್ಲರೂ ದೀಪಾವಳಿನ ಮರ್ತು ಬಿಟ್ಟಿದ್ದಾರೆ. ಇವತ್ತು ದೀಪಾವಳಿ ಮಾಡೋ ಮೂಡೇ ಇಲ್ಲ. ಮತ್ತೆ ಏನ್ ಮಾಡೋದು? ಹಾ, ಅಂಜಲಿ, ನೀನ್ ಮ್ಯಾಜಿಕ್ ಮಾಡಿ ಯಾಕೆ ಪಟಾಕಿ ಬರ್ಸ್ಬಾರ್ದು? ಮ್ಯಾಜಿಕ್ ಮಾಡಿ ಪಟಾಕಿ ಬರ್ಸ್ಬೇಕಾ? ನನ್ ಕೈಲಾಗಲ್ಲಪ್ಪ. ಏನೇನೋ ಮ್ಯಾಜಿಕ್ ಮಾಡ್ತೀಯ, ಇದಾಗಲ್ವಾ? ಟ್ರೈ ಮಾಡು ಪ್ಲೀಸ್. ಅಯ್ಯಯ್ಯೋ, ನಂಗಾಯ್ತಲ್ಲ, ದೊಡ್ಡ ದೊಡ್ಡ ಮ್ಯಾಜಿಕ್ ಎಲ್ಲ ಮಾಡಕ್ಕಾಗಲ್ಲ. ಅದೆಲ್ಲ ಗಣೇಶ ಮಾಡ್ತಾನೆ. ಆಯ್ತು, ಚಿಕ್ಕ ಪಟಾಕಿ ಎದುರು ಬರಂಗ್ ಮಾಡು. ನೀನೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ನನಗೆ ಯಾವ ದೀಪಾವಳಿನೂ ಬೇಡ, ನಾನು ಮಲಗಕ್ಕೆ ಹೊರಟೋಗ್ತೀನಿ. ಬೇಡ 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 ಬೇಡ, ಮ್ಯಾಜಿಕ್ ಮಾಡ್ತೀನಿ. ನಿಜ ನಿಜ. ಬೇಗ 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 ಮಾಡ್ತೀನಿ ಮಾಡ್ತೀನಿ. ಸಮಾಧಾನ ಸಮಾಧಾನ. ಬೇಗ 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 ಗಣೇಶ ಗಣೇಶ, ದೊಡ್ಡ ನಂಗೆ ಪಟಾಕಿ ಬೇಕು ಅಂತ ಪ್ಲೀಸ್ ಬರಂಗ್ ಮಾಡು. ಪ್ಲೀಸ್ ಪ್ಲೀಸ್ ಬರಂಗ್ ಮಾಡು. ಅಸ್ಪಸ್ ಲಿಂಬು ಜ್ಯೂಸ್. ತನನ 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 ತ. ಎಷ್ಟೊಂದು ಪಟಾಕಿಗಳು. ನಮ್ ದೊಡ್ಡಪ್ಪ ಮತ್ತು ನಮ್ಮ ಅಪ್ಪ ಈ ಥರ ಪಟಾಕಿ ಕೊಡ್ಸೇ ಇರಲಿಲ್ಲ. ನಾನಂತೂ ದೀಪಾವಳಿ ಫುಲ್ ಖುಷಿಯಾಗೋಗಿದ್ದೀನಿ. ಇದೇ ಖುಷಿಯಲ್ಲಿ ನಿಮ್ಗೆ ಗಿಫ್ಟ್ ಕೊಡ್ಬೇಕಲ್ಲ. ಹಾ, ಬಾ ಬಾ ಹೋಗೋಣ. ಅಕ್ಕ, ಸಾಕ್ಷಿ ಮದುವೆ ಮಾತುಕತೆ ಮುಗ್ದೋಯ್ತಲ್ಲ ಅಂತ ಬೇಜಾರಾಗೋಗಿತ್ತು. ಹೌದು ಸಿಂಧು, ಈಗ ಈ ಸಂಭ್ರಮದಲ್ಲಿ ಆ ಬೇಜಾರನ್ನೆಲ್ಲ ಮರಿಬಹುದು. ನಮ್ಮ ಜೀವನನೇ ಹಾಗೆ, ಸಣ್ಣ ಪುಟ್ಟ ಸಂತೋಷಗಳು ದೊಡ್ಡ ದೊಡ್ಡ ನೋವುಗಳನ್ನ ಮರೆಸುತ್ತೆ. ಆದರೆ ನಾವು ದೊಡ್ಡ ದೊಡ್ಡ ಖುಷಿಗಳ ನಿರೀಕ್ಷೆಯಲ್ಲಿ ಇರೋ ಖುಷಿಗಳನ್ನ ಮರೆತು ಒದ್ದಾಡ್ತಾನೆ ಇರ್ತೀವಿ. ಸದ್ಯ ಭಾವ ಹಬ್ಬ ಸೆಲೆಬ್ರೇಟ್ ಮಾಡಕ್ ಬಿಟ್ರಲ್ಲ, ಅದೇ ಖುಷಿ. ಅವ್ರೇನಾದರೂ ಯಾವಾಗಲೂ ಕೂಗಾಡೋ ಹಾಗೆ ಕೂಗಾಡ್ಬಿಟ್ಟಿದ್ರೆ ಹಬ್ಬ ಮಾಡೋಕ್ಕೆ ಯಾರಿಗೂ ಉತ್ಸಾಹನೇ ಬರ್ತಿರ್ಲಿಲ್ಲ.
ನೀವೆಲ್ಲ ದೀಪಗಳನ್ನು ಹಚ್ಬಿಡಿ. ನಾನು ಹೋಗಿ ಜಿಲೇಬಿ ಪ್ರಸಾದಕ್ಕೆ ಏನು ರೆಡಿ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರ್ತೀನಿ. ಬೇಗ ಪೂಜೆ ಮುಗಿಸ್ಬೇಕು. ಲಡ್ಡು ಅಣ್ಣ ಈ ಡ್ರೆಸ್ ಚೆನ್ನಾಗಿದೆಯಲ್ಲ. ಹ್ಞೂ ತುಂಬಾ ಚೆನ್ನಾಗಿದೆ. ನನ್ನ ಪಾಕೆಟ್ ಮನಿಯಿಂದ ತಂದಿದ್ದು. ನಿನಗೆ ಯಾವಾಗಲಾದ್ರೂ ಕೊಡೋಣ ಅಂತ ಇದ್ದೆ. ಈಗ ಟೈಮ್ ಬಂದ ಕೊಟ್ಟೆ. ಥ್ಯಾಂಕ್ಸ್ ಲಡ್ಡು ಅಣ್ಣ. ಇರು ಒಂದು ನಿಮಿಷ, ಯಾರೋ ತೋರಿಸ್ತಾ ಇದ್ದಾರೆ, ತೆಗೆದು ಬರ್ತೀನಿ ತಡಿ. ಅಯ್ಯೋ ಅಂಜಲಿ ನಿಂತ್ಕೋ. ಅಯ್ಯೋ ನಿಂತ್ಕೋ ಅಂಜಲಿ, ನಿಂತ್ಕೋ. ನಿಲ್ವೇನಕ್ಕ ನೋಡಿ ಆದಾಗ ಅದೇ ಬಾಕು ತಕ್ಕೊಂಡ್ಬಿಡ್ತು. ಅದಾಗದ ಹೆಂಗ್ ತಗೊಂಡು ನಾನ್ ತೆಗ್ದೆ. ಭೂತ ಅಂತ ಭೂತ. ಸುಮ್ಮನೆ ನಿಂತಿರಲ್ಲ, ಅದು ಯಾವ ಭೂತ ಅಂತ ನಾನು ನೋಡೇ ಬಿಡ್ತೀನಿ. ಕಣ್ ಕಾಣಲ್ವೇನೋ ನಿನಗೆ? ಅಲ್ಲಿ ನೋಡು, ಆ ಹುಡುಗ ನಿಂತಿದ್ದಾನೆ, ಅವನೇ ಡೋರ್ ಓಪನ್ ಮಾಡಿರ್ತಾನೆ. ಅದ್ಯಾಕ ಅವ್ರಷ್ಟು ದೂರ ಇದ್ದಾನೆ, ಈ ಬಾಗಿಲು ಹೆಂಗೆ ತೆಗಿಯಕ್ಕೆ ಸಾಧ್ಯ? ಹಂಗತ್ಯ ಅಲ್ಲಿ ನೋಡಿ ಅಕ್ಕ, ಅವ್ನು ಹೆಂಗೆ ಆಡ್ತಾವನಿ, ಭೂತ ಅವನ ಮೇಲೆ ಅಟ್ಟ ಕಾಯಿಸ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ. ಅಕ್ಕ ಹಂಗಂತ್ಯ ಅಯ್ಯೋ ಅಕ್ಕ, ನಡಿಯ ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ. ಸುಮ್ಮನೆ ಇಂಥ ಪುಟ್ಕೋಸಿ ಭೂತಕ್ಕೆಲ್ಲ ನನ್ನ ಹೆದರೋಳಲ್ಲ ಕಣ. ಏ ಅಕ್ಕ, ನಿನ್ನೆ ನೋಡಿ ಎದುರ್ದಿರೋ ನಮ್ಮ ಭಾವ ಮನೆ ಒಳಗಡೆ ಚಳಿ ಜ್ವರ ಬಂದು ಒದ್ದಾಡ್ತಾವನಿ. ಇದು ಸಾಮಾನ್ಯದ ಭೂತಲ್ಲ. ನನ್ನ ಮಾತು ಕೇಳು, ಎಸ್ಕೇಪ್ ಆಗ್ಬಿಡೋಣ ನಡಿ. ನಿಮ್ ಭಾವ ಮೊದಲು ನನ್ನ ನೋಡಕ್ ಬಂದಾಗ ಒಂದ್ಸಲ ಚಳಿ ಜ್ವರ ಬಂದು ಬಿತ್ತಿದ್ರು, ಆಮೇಲೆ ನನಗೆ ಅಡ್ಜಸ್ಟ್ ಆದ್ರು. ಆದ್ರೆ ಈಗ ಭೂತನ ನೋಡಿ ಚಳಿ ಜ್ವರ ಬಂದಿದೆ ಅಂತ ಕೇಳಿ ನನಗೆ ಆಶ್ಚರ್ಯ ಆಯ್ತು. ಅದು ಯಾವ ಸೀಮೆಗೆ ಇಲ್ದಿರೋ ಭೂತ ನೋಡ್ಕೊಂಡು ಹೋಗೋಣ ಅಂತ ಬಂದಿರೋದು. ಬ್ಯಾಡ್ವೇ ಬಾರ. ಹೇಳಿಲ್ಲ ಈ ಮನೇಲಿ ಭೂತ ಇದೆ ಅಂತ, ಅದು ನಿಜ ಅಂತೆ. ನನ್ಗಂತೂ ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ ಯಾವ ಭೂತನೂ ಇಲ್ಲ. ಇನ್ ಸುಮ್ಮನೆ ಅಂಜಲಿ. ಏಯ್, ಯಾರ ಅದು ನನ್ನ ಗಂಡನಿಗೆ ಜ್ವರ ಬರ್ಸಿ ರಕ್ತ ಹೀರಕ್ ನೋಡಿದ್ದು? ಹೇಳೋ ಗುಂಡ, ಏನ್ ಮುಖ ನೋಡ್ತಿದ್ಯಾ? ಹೇಳ. ಏಯ್, ನಿನ್ನೆ ಕೇಳ್ತಾ ಇರೋದು, ಹೇಳೋ. ನೋಡಿದ್ಯಾ ಎಷ್ಟು ಹೊಡಿತಿದ್ದಾರೆ ಅಂತ? ಬೇಗ ಏನ್ರು ಮಾಡು ಪ್ಲೀಸ್. ಇಲ್ಲಿ ಯಾರು ಕಾಣ್ತಾ ಇಲ್ಲ, ಯಾರ ಜೊತೆ ಮಾತಾಡ್ತಿದ್ಯೋ? ನನಗೆ ಹೆದರ್ಸ್ಬೇಕು ಅಂತ ನೀನು ಇದೆಲ್ಲ ಮಾಡ್ತಿದ್ಯಲ್ಲ, ಅಲ್ಲ? ಹೇಳ ಹೇಳ ಅಂದೆ. ನೋಡಿದ್ಯಾ ಮತ್ತೆಷ್ಟು ಹೊಡಿತಿದ್ದಾರೆ? ಪ್ಲೀಸ್ ಏನ್ರು ಮಾಡು ಪ್ಲೀಸ್. ಅಲ್ಲಿ ನನಗೆ ಯಾರು ಕಾಣ್ತಾ ಇಲ್ಲ, ಮತ್ತೆ ಇವನು ಯಾರ ಜೊತೆ ಮಾತಾಡ್ತಾವನೆ? ಈ ಮನೇಲಿ ಹಿಂಗೆ ಅಕ್ಕ, ಏನೇನೋ ನಡೀತಾ ಇರುತ್ತೆ. ಅದಕ್ಕೆ ಹೇಳಿದ್ದು ಹೋಗೋದು ಬೇಡ ಅಂತ. ಹಂಗ ಅನುಭವಿಸಿದ ನೋಡು, ನನ್ನ ಹತ್ರ ಸುಳ್ಳು ಹೇಳ್ಬೇಡ, ನಿಜ ಹೇಳು. ಹೇಳು, ನಿಜ ಹೇಳ. ಹೇಳ. ಏನ್ರು ಮಾಡ್ತೀಯಾ ಇಲ್ಲ ಅದನ್ನ ಅಳುಕ್ ಶುರು ಮಾಡ್ಬಿಡ್ಲಾ?